ನಮಸ್ತೆ, ನಾನು ಡಾಕ್ಟರ್ ಅಮಿತ್ ಅಂತ ಯೂರಾಲಜಿಸ್ಟ್ ಆಗಿ ನಾನು ಏಟ್ರಿಯಂ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಡರ್ ಕ್ಯಾನ್ಸರ್, ಯೂರಿನರಿ ಬ್ಲಾಡರ್ ಒಳಗಡೆ ಆಗೋ ಕ್ಯಾನ್ಸರ್ ಬಗ್ಗೆ ಕೆಲವು ವಿಷಯಗಳನ್ನ ನಿಮಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಬ್ಲಾಡರ್ ಒಳಗಡೆ ಕ್ಯಾನ್ಸರ್ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಕಾರಣ, ರಿಸ್ಕ್ ಫ್ಯಾಕ್ಟರ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಟೊಬ್ಯಾಕೋ ಎಕ್ಸ್ಪೋಜರ್. ಸ್ಮೋಕಿಂಗ್, ತಂಬಾಕು, ಪಾನ್, ಯಾವುದೇ ಟೊಬ್ಯಾಕೋ ಬಾಡಿ ಒಳಗೆ ಎಂಟರ್ ಆದರೆ ಅದರಿಂದ ಬ್ಲಾಡರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಈ ಬ್ಲಾಡರ್ ಕ್ಯಾನ್ಸರಿನ ಲಕ್ಷಣಗಳೇನು? ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರಿಗಿಂತ ಮುಖ್ಯವಾದ ಕಾರಣ ಅಂತಂದ್ರೆ ಯೂರಿನ್ ಒಳಗಡೆ ಬ್ಲಡ್ ಹೋಗೋದು. ಸೊ ಯೂರಿನ್ ಒಳಗಡೆ ಕಣ್ಣಿಗೆ ಕಾಣಿಸೋ ತರ ಬ್ಲಡ್ ಹೋಗ್ತಾ, ಯೂರಿನ್ ಟೆಸ್ಟ್ ಒಳಗಡೆ ಬ್ಲಡ್ ಸೆಲ್ಸ್ ಇದೆ ಅಂತ ರಿಪೋರ್ಟ್ ಆಗೋದು, ಇವೆರಡೂ ಬ್ಲಾಡರ್ ಕ್ಯಾನ್ಸರ್ ಇರಬಹುದಾ ಅನ್ನೋ ಒಂದು ಸಾಧ್ಯತೆನ ಕನ್ಸಿಡರ್ ಮಾಡಬೇಕಾಗುತ್ತೆ. ಹೆಂಗಸರೊಳಗಡೆ ಬ್ಲಾಡರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 55ಕ್ಕಿಂತ ಏಜ್ ಜಾಸ್ತಿ ಇರುವಂತಹ ಗಂಡಸರೊಳಗಡೆ ಬ್ಲಾಡರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವೊಬ್ಬರಿಗೆ ಮತ್ತೆ ರಿಪೀಟೆಡ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇತ್ತಂದ್ರೆ ಅದರಿಂದನೂ ಬ್ಲಾಡರ್ ಕ್ಯಾನ್ಸರ್ ಆಗುತ್ತೆ. ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಬ್ಲಾಡರ್ ಒಳಗಡೆ ಸ್ಟೋನ್ ಇದ್ದು ಇಗ್ನೋರ್ ಮಾಡಿ, ಅಥವಾ ತುಂಬಾ ಟೈಮ್ ಇಂದ ಅವರು ಕ್ಯಾಥೆಟರ್ ಮೇಲೆ ಇರುವಂತಹ ಪೇಷಂಟ್ಸ್ ಒಳಗಡೆ ಕೂಡ ಬ್ಲಾಡರ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇನ್ನು ಬ್ಲಾಡರ್ ಕ್ಯಾನ್ಸರಿನ ಬಗ್ಗೆ ಬೇರೆ ಯಾವ ಲಕ್ಷಣಗಳು ಇಂಪಾರ್ಟೆಂಟ್? ಯೂರಿನ್ ಪದೇ ಪಾಸ್ ಮಾಡೋದು, ಯೂರಿನ್ ಬಂದ ತಕ್ಷಣ ಕಂಟ್ರೋಲ್ ಆಗದೆ ಇರೋದು, ಅಥವಾ ಯೂರಿನ್ ಪಾಸ್ ಮಾಡುವಾಗ ಉರಿ ಬರೋದು, ಅಥವಾ ಬ್ಲಡ್ ಪಾಸ್ ಆಗೋದ್ರಿಂದ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ಸ್ ಆಗಿ ಯೂರಿನ್ ಬ್ಲಾಕ್ ಆಗೋದು, ಇವೆಲ್ಲನೂ ಸಹ ಬ್ಲಾಡರ್ ಕ್ಯಾನ್ಸರಿನ ಲಕ್ಷಣಗಳಾಗಿರಬಹುದು. ಇನ್ನು ನೆಕ್ಸ್ಟ್, ಈ ಲಕ್ಷಣಗಳಿದ್ದಾಗ ನಾವು ಏನು ಟೆಸ್ಟ್ ಮಾಡಿ ನೋಡ್ತೀವಿ? ಈ ಲಕ್ಷಣಗಳಿದ್ದಾಗ ಬ್ಲಾಡರ್ ಕ್ಯಾನ್ಸರ್ಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ಅಲ್ಟ್ರಾಸೌಂಡ್ ಒಳಗಡೆ ಪಿಕಪ್ ಆಯಿತು ಅಂದ್ರೆ ನೆಕ್ಸ್ಟ್ ನಾವು ಅದನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ, ಎಷ್ಟು ದೊಡ್ಡದಿದೆ, ಬ್ಲಾಡರ್ ಇಂದ ಹೊರಗಡೆ ಏನಾದರೂ ಹೋಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಒಂದು CT ಸ್ಕ್ಯಾನ್ ಅನ್ನ ಮಾಡಿ ನೋಡ್ತೀವಿ. ಇವೆರಡು ಟೆಸ್ಟ್ಗಳಾದ ಮೇಲೆ ನೆಕ್ಸ್ಟ್ ಯೂರಿನ್ ಬರೋ ದಾರಿಯಿಂದ ಒಳಗಡೆ ಹೋಗಿ ಅದೇನು ಕ್ಯಾನ್ಸರಿನ ಗೆಡ್ಡೆ ಇರುತ್ತಲ್ಲ ಅದನ್ನ ಸಣ್ಣ ಪೀಸ್ಗಳನ್ನ ಮಾಡಿ ತೆಗಿತೀವಿ. ಈ ಪ್ರೊಸೀಜರ್ನ ಸಿಸ್ಟೋಸ್ಕೋಪಿ ಮತ್ತೆ TURBT ಅಂತ ಕರಿತೀವಿ. ಸೊ ಈ ಪ್ರೊಸೀಜರ್ ಮಾಡಿ ನಾವು ಕ್ಯಾನ್ಸರ್ನ ತೆಗೆದು ಅದನ್ನ ಟೆಸ್ಟಿಂಗಿಗೆ ಕಳಿಸಿ ನೋಡ್ತೀವಿ ಅದು ಯಾವ ರೀತಿ ಕ್ಯಾನ್ಸರ್ ಇದೆ ಅಂತ ತಿಳ್ಕೊತೀವಿ. ಲೋ ಗ್ರೇಡ್ ಕ್ಯಾನ್ಸರ್ ಇದೆಯೋ, ಚಿಕ್ಕ ಕ್ಯಾನ್ಸರ್ ಇದೆಯೋ, ಅಥವಾ ಜಾಸ್ತಿ ಬೆಳ್ಕೊಂಡಿದೆ, ಹೈ ಗ್ರೇಡ್ ಕ್ಯಾನ್ಸರ್ ಇದೆಯೋ, ಬ್ಲಾಡರ್ ವಾಲ್ ಒಳಗಡೆ ಹೋಗಿದೆಯೋ, ಬ್ಲಾಡರ್ ವಾಲ್ ಇಂದ ಒಳಗಡೆ ಸ್ಪ್ರೆಡ್ ಆಗಿತ್ತು ಅಂದ್ರೆ ಅದನ್ನ ಮಸಲ್ ಇನ್ವೆಸಿವ್ ಕ್ಯಾನ್ಸರ್ ಅಂತ ಕರಿತೀವಿ. ಬರೀ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ಇತ್ತಂದ್ರೆ ಅದು ನಾನ್ ಮಸಲ್ ಇನ್ವೆಸಿವ್ ಕ್ಯಾನ್ಸರ್ ಅಂತ ಕರಿತೀವಿ. ಅದಾದ ಮೇಲೆ ಹೊರಗಡೆ ಏನಾದರೂ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಸಹ ಇದೆಯಾ ಅನ್ನೋದನ್ನ ನಾವು ತಿಳ್ಕೊತೀವಿ. ಕೆಲವು ಕೇಸಸ್ ಅಲ್ಲಿ CT ಸ್ಕ್ಯಾನ್ ಒಳಗಡೆ ಈ ಲಿಂಫ್ ನೋಡ್ಸ್ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಕೆಲವು ಕೇಸಸ್ ಅಲ್ಲಿ PET ಸ್ಕ್ಯಾನ್ ಅನ್ನೋ ಟೆಸ್ಟ್ ಕೂಡ ಮಾಡೋ ಅವಶ್ಯಕತೆ ಬೀಳಬಹುದು. ಆಮೇಲೆ ಮುಂದಿನ ಟ್ರೀಟ್ಮೆಂಟ್ ಅವರ ಯಾವ ರೀತಿ ಕ್ಯಾನ್ಸರ್ ಎಷ್ಟು ಸ್ಪ್ರೆಡ್ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಬರೇ ಬ್ಲಾಡರ್ ಒಳಗಡೆ ಮಾತ್ರ ಸೀಮಿತವಾದಂತಹ ಕ್ಯಾನ್ಸರ್ ಇತ್ತಂದ್ರೆ ಅದನ್ನ ನಾವು ಯೂರಿನರಿ ಬ್ಲಾಡರ್ ಒಳಗಡೆ ಒಂದು ಚಿಕ್ಕ ಟ್ಯೂಬ್ ಹಾಕಿ ಅದ್ರ ಮೂಲಕ BCG ಅನ್ನೋ ಒಂದು ಔಷಧಿನ ಕೊಟ್ಟು ಆ ಕ್ಯಾನ್ಸರ್ ಅನ್ನ ಅಲ್ಲಿಗೆನೆ ತಡೆಯಬಹುದು. ಈ BCG ಕೊಡೋದಕ್ಕೆ ಬೇರೆ ತರದ ಪ್ರೋಟೋಕಾಲ್ಸ್ ಇರ್ತವೆ. 3 ತಿಂಗಳು, 6 ತಿಂಗಳು, 1 ವರ್ಷ, 3 ವರ್ಷದವರೆಗೂ ಕೂಡ ಕೆಲವೊಬ್ಬರಿಗೆ BCG ಹಾಕುವ ಅವಶ್ಯಕತೆ ಬೀಳಬಹುದು. ಇನ್ನು ಕೆಲವರಿಗೆ ಬ್ಲಾಡರ್ ಮಸಲ್ಸ್ ಒಳಗಡೆ ಹೋಗಿದೆ ಆಲ್ರೆಡಿ ಅನ್ನುವಂಥದ್ದು ದೊಡ್ಡ ಟ್ಯೂಮರ್ ಇತ್ತಂದ್ರೆ ಆವಾಗ ಯೂರಿನರಿ ಬ್ಲಾಡರ್ ಅನ್ನ ತೆಗೆಯುವಂತಹ ಶಸ್ತ್ರಕ್ರಿಯೆ, ರಾಡಿಕಲ್ ಸಿಸ್ಟೆಕ್ಟಮಿ ಅಂತ ಕರೀತಾರೆ, ಆ ಆಪರೇಷನ್ ಅನ್ನ ಮಾಡಬೇಕಾಗಬಹುದು. ಇದು ಒಂದು ಮೇಜರ್ ಸರ್ಜರಿ. ಇದನ್ನ ಓಪನ್ ಅಪ್ರೋಚ್ ಇಂದ ಮಾಡಬಹುದು, ಅಥವಾ ಲ್ಯಾಪ್ರೋಸ್ಕೋಪಿಕ್ ಇಂದ ಮಾಡಬಹುದು, ಅಥವಾ ರೋಬೋಟಿಕ್ ಇಂದ ಕೂಡ ಮಾಡಬಹುದು. ಇದಾದ ಮೇಲೆ ಯೂರಿನ್ ಹೊರಗಡೆ ಬರೋದಕ್ಕೆ ಇನ್ನೊಂದು ಹೊಸ ದಾರಿ, ಕರಳಿನ ಒಂದು ಸೆಗ್ಮೆಂಟ್ ಅನ್ನ ತಗೊಂಡು ಅದರಿಂದ ಯೂರಿನರಿ ಕಂಡ್ಯೂಟ್ ಅಂತ ಕರಿತೀವಿ, ಅದನ್ನ ಮಾಡಿ ಅದರ ಮೂಲಕ ಯೂರಿನ್ ಹೊರಗೆ ಬರೋ ಹಾಗೆ ಮಾಡಬಹುದು. ಅಥವಾ ನಿಯೋ ಬ್ಲಾಡರ್ ಅಂತ ಕರಳಿನಿಂದ ಒಂದು ಸೃಷ್ಟಿ ಮಾಡಿ ಅದರ ಮೂಲಕ ಯೂರಿನ್ ಹೊರಗೆ ಬರೋ ರೀತಿ ಮಾಡಬಹುದು. ಇನ್ನು ಕೆಲವು ಪೇಷಂಟ್ಸಿಗೆ ಈ ರೀತಿಯಾದಂತಹ ಸರ್ಜರಿನ ತಡ್ಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ, ಅವರ ಫಿಟ್ನೆಸ್, ಅವರ ಏಜ್ ಈ ರೀತಿಯಾದಂತಹ ಒಂದು ಮೇಜರ್ ಆಪರೇಷನ್ ಅನ್ನ ತಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋರಿಗೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿಯಿಂದ ಕೂಡ ಇದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಬ್ಲಾಡರ್ ಕ್ಯಾನ್ಸರ್ಗಳ ಪೈಕಿ ಒಂದು ಅಗ್ರೆಸಿವ್ ಆದಂತಹ ಕ್ಯಾನ್ಸರ್. ಇದನ್ನ ನಾವು ಜಾಸ್ತಿ ದಿನ ನೆಗ್ಲೆಕ್ಟ್ ಮಾಡಿದ್ರೆ ಬೇಗ ಸ್ಪ್ರೆಡ್ ಆಗಿ ಪೇಷಂಟಿನ ಜೀವಕ್ಕೆ ಅಪಾಯ ಆಗುತ್ತೆ. ಸೊ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ, ನಿಮಗೆ ಗೊತ್ತಿದ್ದವರಿಗೆ ಯಾರಿಗಾದ್ರೂ ಈ ರೀತಿಯಾದ ಲಕ್ಷಣಗಳಿದೆ ಅಂತ ಕಂಡು ಬಂದ್ರೆ ನೀವು ಒಬ್ಬ ಯೂರಾಲಜಿಸ್ಟ್ ಹತ್ರ ಹೋಗಿ ಬೇಗನೆ ಚೆಕ್ ಮಾಡಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನ ಸರಿಯಾಗಿ ಪಡ್ಕೊಂಡ್ರೆ ನೀವು ಕ್ಯಾನ್ಸರ್ನ ಪೂರ್ತಿಯಾಗಿ ಟ್ರೀಟ್ ಮಾಡಬಹುದು. ಥ್ಯಾಂಕ್ ಯು.